ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಮನೆಯಲ್ಲಿ ಈಗ ಒಮ್ಮೊಮ್ಮೆ ನಾವು ಪೂರಿ ಚಪಾತಿ ಎಲ್ಲ ಮಾಡ್ತೇವೆ. ಚಪಾತಿ ಬೇಡ, ಪೂರಿ ಮಾಡಿರ್ತೇವೆ ಅಲ್ವಾ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ತುಂಬ ಮಾಡಿರ್ತೇವೆ, ಉಳಿತದೆ, ಹೌದಾ. ಆಗ ಅದನ್ನು ನಾವು ಏನು ಮಾಡಬೇಕು, ವೇಸ್ಟ್ ಮಾಡೋದ್ರ ಬದಲು ಸಂಜೆ ಆಗುವಾಗ ನಾವು ತಿನ್ನೋದಿಲ್ಲ, ಅದು ಚಪ್ಪೆ ಆಗಿರ್ತದಲ್ಲ. ಸೊ ಅದಕ್ಕೆ ವೇಸ್ಟ್ ಮಾಡುವ ಬದಲು ಅದನ್ನು ನಾವು ಇನ್ನೊಂದು ರೆಸಿಪಿಗೆ ಕನ್ವರ್ಟ್ ಮಾಡ್ಬೋದು. ನೀವು ಕೇಳಿರ್ಬೋದು, ನಮ್ಮ ಆಚೆ ಇಲ್ಲಿ ಉಡುಪಿ ಮಂಗಳೂರು ಆಚೆ ಅದೆಲ್ಲ ನಾವು ಭಾರಿ ಕಡಿಮೆ, ನಾನು ಕೇಳಿದ ಮಟ್ಟಿಗೆ ಇಲ್ಲ, ಎಲ್ಲಿ ಸಹ ನಾವು ಯೂಸ್ ಮಾಡಿದ್ದಿಲ್ಲ. ಅದನ್ನು ನಾವು ಒಂದು ಒಳ್ಳೆ ಸ್ವೀಟ್ ರೆಸಿಪಿಯಾಗಿ ನಾವು ಕನ್ವರ್ಟ್ ಮಾಡ್ಬೋದು, ಆಯಿತಾ. ಇವತ್ತು ಅದೇ ಮಾಡುವ, ಬನ್ನಿ ನಾನು ನಿಮಗೆ ಹೇಳಿಕೊಡ್ತೇನೆ. ನಾನು ಹೇಗೆ ಮಾಡ್ತೇನೆ ಅಂತ ನಿಮಗೆ ಹೇಳಿಕೊಡ್ತೇನೆ. ಶುರು ಮಾಡುವ. ಹೌದು, ಇದು ಬೆಳಗ್ಗೆ ಮಾಡಿದ ಪೂರಿ. ಇದರಲ್ಲಿ ಸುಮಾರು ಉಂಟಾಯ್ತಾ, 2, 4, 6, 7 ಉಂಟು. ಇದೆಂತ ಹೇಳಿದರೆ, ಈಗ ಇದೆಲ್ಲದ್ರೆ ವೇಸ್ಟ್ ಮಾಡ್ತಾರೆ, ಅಮ್ಮ ಬಿಸಾಡ್ತಾರೆ. ಅದಕ್ಕೆ ನಾನೀಗ ಇಲ್ಲಿ ಬಿಸಿ ನೀರು ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೇನೆ. ಇದು ಯಾಕೆ ಹೇಳಿದ್ದು, ಇದು ಸಾಕು ಬಿಸಿ ಆಗಿದೆ. ಇಲ್ಲಿ ನಾನು ಬೌಲಲ್ಲಿ ಆಲ್ರೆಡಿ ಸ್ವಲ್ಪ ಬಾದಾಮ್, ಸ್ವಲ್ಪ ಕ್ಯಾಶ್ಯೂ ನಟ್ಸ್ ಮತ್ತು ಪಾಪಿ ಸೀಡ್ಸ್, ಗಸಗಸೆ ಹೇಳ್ತೇವಲ್ಲ, ಅದನ್ನು ಆಲ್ರೆಡಿ ತಗೊಂಡಿದ್ದೇನೆ. ಇದಕ್ಕೆ ನಾನೀಗ ಬಿಸಿ ಮಾಡ್ತಿದ್ದಲ್ಲ ನೀರು, ಅದನ್ನು ನಾನೀಗ ಹಾಕ್ತೇನೆ. ಯಾಕೆಂದರೆ ಅದು ಸ್ವಲ್ಪ ಸಾಫ್ಟ್ ಆಗಬೇಕಾಯ್ತಾ. ಬಿಸಿ ಬಿಸಿ ನೀರನ್ನು ನಾನೀಗ ಹಾಕ್ತೇನೆ. ನೀರು ಸಹ ಹಾಕ್ಬೋದು, ಬೇಡ ಹೇಳಿದರೆ ನೀವು ಹಾಲು ಸಹ ಯೂಸ್ ಮಾಡ್ಬೋದು, ಆಯಿತಾ. ಇದು ಸ್ವಲ್ಪ ನೆನಿಲಿ ಇದರಲ್ಲಿ. ಇದು ನೆಂದು ಸ್ವಲ್ಪ ಸಾಫ್ಟ್ ಆಗ್ತದೆ, ಆಮೇಲೆ ನಾನು ಗ್ರೈಂಡ್ ಮಾಡಬೇಕು. ನೀವು ಬೇಕಿದ್ರೆ ಹಾಲು ಸಹ ಹಾಕಿ, ಆಯಿತಾ. ಇದು ಸಾಕು ನಮಗೆ. ನಾನಿವತ್ತು ಟೆಂಪಲ್ಗೆ ಹೋಗಿ ಬಂದಿದ್ದೆ. ಸೊ ಇವತ್ತು ಬೆಳಗ್ಗೆ ನಾವು ಪೂರಿ ಮಾಡಿದ್ವಿ, ಆಯಿತಾ. ಅಮ್ಮ ಹೇಳಿದರು ಪೂರಿ ತುಂಬ ಉಂಟು, ಎಂತಾದರೂ ಮಾಡ್ತೀಯಾ ಕೇಳಿದ್ರು. ನಂಗೆ ಅನಿಸ್ತಾ ಆಯಿತು ಅಂತ ಸ್ವೀಟ್ ಎಂತಾದರೂ ಮಾಡುವ ಅಂತ ಹೇಳಿ ನಾನು ಮಾಡಿದ್ದು. ಮಾಡುವಾಗ ನಿಮಗೆ ಸೊಮ್ಮೆ ಹೇಳಿಕೊಡುವ, ನಿಮಗೆ ಸಹ ಕೆಲವರಿಗೆ ಗೊತ್ತಿರ್ಬೋದು, ಇನ್ನು ಕೆಲವರಿಗೆ ಗೊತ್ತಿರೋದಿಲ್ಲ. ಎಂತಾದರೂ ಮಾಡಬೇಕು, ಈ ಪೂರಿಯಲ್ಲಿ ಎಂತ ಮಾಡ್ಬೋದು ಅಂತ ಹೇಳಿ ಅಂದ್ಕೊಳ್ಳುವವರಿಗೆ ಇದೊಂದು ಮಾಡ್ಬೋದು, ಆಯಿತಾ. ಒಳ್ಳೆ ಆಗ್ತದೆ. ಮತ್ತು ಈ ಮಳೆಗೆ ಮತ್ತು ಫ್ರೈಡೇಸ್ ಅಲ್ವಾ, ಊಟದೊಟ್ಟಿಗೆ ಸ್ವಲ್ಪ ಸ್ವೀಟ್ ತಿನ್ನುವ ಅಂತ ಅನಿಸುವವರಿಗೆ ಸಹ ಇದು ಒಳ್ಳೆ ಆಗ್ತದೆ. ಮಳೆಗೆ ಎಂತಾದರೂ ಬಿಸಿ ಬಿಸಿ ತಿನ್ನಲಿಕ್ಕೆ ಖುಷಿ ಆಗ್ತದೆ, ಆಯಿತಾ, ಖಾರ ಬಿಸಿ ಬಿಸಿ ಎಲ್ಲ. ಆದರೆ ಇದು ನಾನೀಗ ಉಳಿದಂಥ ಪೂರಿಯನ್ನು ಹೇಗೆ ನಾವು ಮತ್ತೊಮ್ಮೆ ಬಳಸ್ಬೋದು ಅನ್ನೋದಕ್ಕೋಸ್ಕರ ನಾನು ಮಾಡಿದ್ದು. ಮತ್ತು ನಾನು ನಿಮ್ಗೆ ಇನ್ನೊಂದು ತೋರಿಸ್ತೇನೆ, ಆಯಿತಾ. ನಾನು ಈಗ ಮಾರ್ಕೆಟಿಗೆಲ್ಲ ಹೋಗ್ತೇನಲ್ಲ, ಅಲ್ಲಿ ನಾನು ಕಾಯಿ ಮ್ಯಾಂಗೋ ಸಿಕ್ಕಿದ್ರೆ ಉಂಟಲ್ಲ, ಅಂದರೆ ಕಾಯಿ ಮಾವಿನಕಾಯಿ ಎಲ್ಲ ಸಿಕ್ಕಿದ್ರೆ ಉಂಟಲ್ಲ, ನನಗೆ ಒಂದು ಭಯಂಕರ ಹುಚ್ಚು ತಳ್ಳಿ ಹಾಕೋದು. ನಿಮಗೆ ತೋರಿಸ್ತೇನೆ ನಾನು ಸಹ ಎಂತ ಅಂತ ಹೇಳಿ. ಅದು ನೋಡ್ಬೋದು, ಇದೆಲ್ಲ ನಿಮ್ಗೆ ಯಾರಿಗೆ ಇಷ್ಟು. ನನಗೆ ಅಂತೂ ಭಯಂಕರ ಇಷ್ಟ ಇದು. ಹೀಗೆ ಉಪ್ಪು ನೀರಲ್ಲಿ ಉಪ್ಪು ಮೆಣಸು ಎಲ್ಲ ಹಾಕಿ ಮಾವಿನಕಾಯಲ್ಲೆಲ್ಲ ಫರ್ಮೆಂಟ್ ಮಾಡಲಿಕ್ಕೆ ಇಡ್ತೇವಲ್ಲ. ಇದು ಮುಂಚೆ ಜಾಸ್ತಿ ಅಲ್ಲ, ನಾವು ಮನೆಯಲ್ಲೆಲ್ಲ ಮಾಡ್ತಿದ್ವಿ ಊಟಕ್ಕೆಲ್ಲ. ಮುಂಚೆ ಎಲ್ಲ ಗಂಜಿ ಊಟಕ್ಕೆಲ್ಲ ಇದರಲ್ಲೆಲ್ಲ ಮಾಡ್ತಿದ್ವಿ. ಈಗ ದೊಡ್ಡ ಜನ ಆಗ್ತೇವೆ, ನಾವು ಮಾಡೋದಿಲ್ಲ ಎಂತ ಸಹ ಹಾಗೆಲ್ಲ. ಸೊ ಬನ್ನಿ, ಅದೀಗ ಸ್ವಲ್ಪ ಸಾಫ್ಟ್ ಆಗಿದೆ. ಇದನ್ನು ನಾನೀಗ ಗ್ರೈಂಡ್ ಮಾಡಿ ಬರ್ತೇನೆ. ಅದಕ್ಕಿಂತ ಮುಂಚೆ ನಾವು ಹಾಲು ಕಾಯಲಿಕ್ಕೆ ಇಡುವ. ನಿಮ್ಗೊಂದು ಹೇಳ್ತೇನೆ, ಯಾವಾಗಲೂ ನೀವು ಬಿಸಿ ಪಾತ್ರೆಗೆ ಡೈರೆಕ್ಟ್ ಹಾಲು ಹಾಕಬಾರ್ದಾಯ್ತಾ. ಫಸ್ಟಿಗೆ ಸ್ವಲ್ಪ ನೀರು ಹಾಕಬೇಕು ಅದಕ್ಕೆ. ಯಾಕೆ ಅಂತ ಹೇಳ್ತೇನೆ. ಯಾಕೆ ಹೇಳಿದರೆ, ನೀವೀಗ ಡೈರೆಕ್ಟ್ ಹಾಲು ಹಾಕಿದರೆ ಹಾಲು ತಳ ಹಿಡಿತದೆ. ಅದಕ್ಕಾಗಿ ಫಸ್ಟಿಗೆ ನೀರು ಹಾಕಿ, ಮತ್ತೆ ನಿಮಗೆ ಹಾಲು ಕಾಯಿಸ್ಲಿಕ್ಕಿದ್ರೆ ಹಾಲು ಕಾಯಿಸಿ. ಈಗ ಸ್ವಲ್ಪ ನೀರು ಬಿಸಿ ಆಗಲಿ, ಪರವಾಗಿಲ್ಲ, ಬಿಸಿ ಆಗದಿದ್ರು ಈಗ ಹಾಕಿದ್ರೆ ಅಡ್ಡಿಲ್ಲ. ನಾನು ಈಗಲೇ ಹಾಕ್ತೇನೆ, ಒಟ್ಟಿಗೆ ಬಿಸಿ ಆಗಲಿ, ಆಯ್ತದ. ನಾನೀಗ ಪ್ಲಾಸ್ಟಿಕ್ ಹಾಲು ಬಳಸ್ತಿದ್ದೇನೆ. ಫುಲ್ಲು ಅರ್ಧ ಲೀಟರ್ ಹಾಲನ್ನು ಯೂಸ್ ಮಾಡ್ತೇನೆ. ಹಾಲಿಗೆ ನಾನು ಆಲ್ರೆಡಿ ಹಾಕಿದ್ದೇನೆ. ಇದಕ್ಕೆ ಒಂದು 4 ಬೇಡ, ಒಂದು 3 ಏಲಕ್ಕಿಯನ್ನು ಜಜ್ಜಿ ಇದಕ್ಕೆ ಹಾಕ್ತೇನೆ, ಆಯಿತಾ. ಏಲಕ್ಕಿ ಸಹ ಒಟ್ಟಿಗೆ ಹಾಕ್ತೇನೆ, ಅದು ಕುದೀಲಿ. ಇದು ಕುದೀತಾ ಇಲ್ಲ ಅಷ್ಟರೊಳಗೆ ನಾನು ಅದು ಪೇಸ್ಟ್ ಮಾಡಿ ಬರ್ತೇನೆ. ಮಿಕ್ಸಿ ಜಾರಿಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡೆ. ಇದಕ್ಕೊಂದು ಏನಂತ ಹೇಳ್ತೇನೆ ನಾನು, ಇದಕ್ಕೆ ನಮ್ಮಲ್ಲಿ ಬಾದಾಮಿ ಪೌಡರ್ ಉಂಟು, ಅದನ್ನು ಹಾಕ್ತೇನೆ, ಆಯಿತು, ಇದರೊಟ್ಟಿಗೆ. ಸೊ ಇನ್ನೂ ಸಹ ಟೇಸ್ಟ್ ಸ್ವಲ್ಪ ಎನ್ಹ್ಯಾನ್ಸ್ ಆಗಲಿ ಅಂತ ಹೇಳಿ ಅಷ್ಟೇ. ಡೈರೆಕ್ಟ್ ಸ್ಪೂನಲ್ಲೇ ತೆಗೆದು ಹಾಕುವಷ್ಟು ಪೇಷನ್ಸ್ ಇಲ್ಲ ನನಗೆ. ನೀವೆಲ್ಲ ಸ್ಪೂನಲ್ಲಿ ಹಾಕಿ. ಇದಕ್ಕೆ ಕಲ್ಸಕ್ಕರೆ ಹಾಕಿದೆ, ಒಟ್ಟಿಗೆ ನಾನು ಇದರಲ್ಲಿ ಪೇಸ್ಟ್ ಮಾಡ್ತೇನೆ, ಈಸಿ ಆಗ್ತದಲ್ಲ ಅದಕ್ಕೆ. ನೋಡ್ಬೋದು, ಫುಲ್ ಕಂಪ್ಲೀಟ್ ಪೇಸ್ಟ್ ಆಗಿದೆ ಇದು. ಈಗ ಇದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತೇನೆ. ನೋಡಿ, ಹಾಲು ಸಹ ಕುದೀತಾ ಉಂಟು, ಹಾಕುವ. ನೋಡ್ಬೋದು, ಒಮ್ಮೆ ಸೌಟ್ ಹಾಕಿ, ಆಯಿತಾ. ಇದು ಸ್ವಲ್ಪ ಹೊತ್ತಲ್ಲಿ ದಪ್ಪ ಆಗ್ತದೆ. ಇದನ್ನು ಕಲಿಸ್ತಾ ಇರಿ, ಮಿಕ್ಸ್ ಮಾಡ್ತಾ ಇರಿ ಒಂದು ಸ್ವಲ್ಪ ದಪ್ಪ ಆಗುವವರೆಗೆ.
ಒಮ್ಮೆ ಕುದಿ ಬಂದಿದೆ. ಇದೀಗ ನಾವು ಗೋಡಂಬಿ ಬಾದಾಮಿ ಅದೆಲ್ಲ ಹಾಕಿದಲ್ಲ ಅಲ್ಲಿಗೆ ದಪ್ಪ ಆಗ್ತದೆ. ಬೇಕಿದ್ರೆ ಸಿಹಿ ನಿಮಗೆ ಎಕ್ಸ್ಟ್ರಾ ಬೇಕಿದ್ರೆ ಹಾಕಿಕೊಳ್ಬೋದು ಆಯಿತಾ. ಮತ್ತೆ ಸಿಗ್ತೇನೆ. ಹಾಲು ರೆಡಿ ಆಯ್ತು ನೋಡಿ. ಇದಿಷ್ಟು ಹದ ಇದ್ರೆ ಸಾಕು. ಬೇಕಿದ್ರೆ ದಪ್ಪ ಮಾಡಿ, ನನಗೆ ದಪ್ಪ ಬೇಡ, ಇಷ್ಟ ಆಗೋದಿಲ್ಲ ಅದಕ್ಕೆ. ಈಗ ನಾನು ಹೇಗೆ ಆಗ್ತದೆ ಅಂತ ಹೇಳ್ತೇನೆ. ಪ್ಲೇಟಲ್ಲಿ ಒಂದು ಪೂರಿ ತಗೊಳ್ಳಿ. ಇದಕ್ಕೆ ಬಿಸಿ ಬಿಸಿ ಹಾಲು ಹಾಕಿ ಆಯಿತಾ. ಹಾಲು ಒಬ್ಬಟ್ಟು ಹೇಳಿದರೆ ಇದೆ. ಇದನ್ನು ತಿಂದರೆ ನಿಮಗೆ ತುಂಬ ಖುಷಿ ಅನ್ನಿಸ್ತದೆ. ನೋಡ್ಬೋದು ಇದು. ಸೊ ಹೇಗೆ ಉಂಟು ಅಂತ ಹೇಳ್ತೇನೆ. ತುಂಬ ಬಿಸಿ ಉಂಟು. ಹೇಗೆ ಟೇಸ್ಟ್ ಉಂಟಂತ ನಾನು ನಿಮಗೆ ಈಗ ಹೇಳ್ತೇನೆ. ತುಂಬ ವೆರಿ ಲಾಂಗ್ ಬ್ಯಾಕ್ ಮಾಡಿದ್ದಾಯ್ತು ಇದು ವಿಡಿಯೋ. ನಾನು ನಿಜ ಹೇಳ್ತೇನೆ, ಒಳ್ಳೆ ಇದ್ರೂ ಸಹ ಒಳ್ಳೆ ಇಲ್ಲದಿದ್ದರೂ ಸಹ ಆಯಿತಾ. ಒಂದು ಪೀಸ್ ತಿಂತೇನೆ. ಆಗಾಗ ಬಿಸಿ ಬಿಸಿ ಮಾಡಿದಂತಹ ಪೂರಿಗೆಲ್ಲ ಒಳ್ಳೆ ಆಗ್ತದೆ ಆಯಿತಾ. ಭಯಂಕರ ಬಿಸಿ ಉಂಟು. ಒಳ್ಳೆ ಆಗ್ತದೆ. ಯಾರಿಗೆಲ್ಲ ಸ್ವೀಟ್ ಇಷ್ಟ ನೋಡಿ ಅವರಿಗೆ ತುಂಬ ಇಷ್ಟ ಆಗ್ಬೋದು. ನೀವು ಟ್ರೈ ಮಾಡಿ. ಇದನ್ನು ಇನ್ನೂ ತಿಕ್ ಮಾಡಿಕೊಳ್ಬೋದು ಆಯಿತಾ. ನಿಮಗೆ ನನಗೆ ಇಷ್ಟ ಆಗೋದಿಲ್ಲ, ದಪ್ಪ ದಪ್ಪ ಅಂತ ಅನಿಸ್ತದೆ. ಈಗ ಮಲಾಯಿ ಎಲ್ಲ ಮಾಡ್ತೇವಲ್ಲ ಆ ಥರ ಮಾಡಿ ಸಹ ತಿನ್ಬೋದು. ಒಳ್ಳೆ ಉಂಟು, ಟೇಸ್ಟ್ ಆಗ್ತದೆ. ನಿಮಗೆ ಒನ್ ಟೈಮ್ಗೆ ನಾನೀಗ ಸೆಟಲ್ಡ್ ಸ್ವೀಟ್ ಹಾಕಿದ್ದೇನೆ. ಓವರ್ ಸ್ವೀಟ್ ಆದರೆ ನಿಮಗೆ ಅದು ಮುಖಕ್ಕೆ ಹೊಡೆದ ಹಾಗೆ ಆಗ್ಬೋದು. ಅವಾಯ್ಡ್ ಮಾಡಿ ತುಂಬ ಸ್ವೀಟ್ ತಿನ್ನೋದನ್ನು. ಮೀಡಿಯಮ್ ಸ್ವೀಟ್ ಹಾಕಿ ನಿಮಗೆ ಹದ ಹಾಗೆ ಪೂರಿ ಸಹ ಸ್ವಲ್ಪ ಹದ ಇರ್ತದಲ್ಲ, ಒಳ್ಳೆ ಆಗ್ತದೆ. ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಎಫರ್ಟ್ಸಿಗೆ ಸಪೋರ್ಟ್ ಮಾಡಿ. ಮರ್ತೋಗ್ತದೆ ನನಗೆ. ನಾನು ಸಿಗ್ತೇನೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಬಾಯ್ ಬಾಯ್.